ಇಂದು ಅಂದರೆ ಅಕ್ಟೋಬರ್ 6ನೇ ತಾರೀಕು ಶರತ್ ಪೂರ್ಣಿಮಾ ಆಗಿರುತ್ತೆ. ಇದು ಆಶ್ವೇಜ ಮಾಸದಲ್ಲಿ ಬರುತ್ತೆ. ಇದು ಎಲ್ಲ ಹುಣ್ಣಿಮೆಗಳಂತಲ್ಲ, ಇದೊಂದು ಪವಿತ್ರ ಹುಣ್ಣಿಮೆ ಆಗಿದೆ. ಯಾಕೆಂದರೆ ಸಮುದ್ರ ಮಂಥನದ ಸಮಯದಲ್ಲಿ ಲಕ್ಷ್ಮಿ ಹುಟ್ಟಿದ ದಿನ ಇವತ್ತು ಪೂರ್ತಿ ನಿದ್ದೆ ಮಾಡದೆ ಇಡೀ ರಾತ್ರಿ ನೀವು ಲಕ್ಷ್ಮಿ ಪೂಜೆ ಮಾಡಿ ಯಜ್ಞ ಯಾಗಾದಿಗಳನ್ನೆಲ್ಲ ಮಾಡಿತು ಅಂತಂದರೆ ನಿಮ್ಮ ಸಕಲ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ. ಈ ಪೌರ್ಣಿಮೆಯ ವಿಶೇಷ ಏನು ಅಂತಂದರೆ ಚಂದ್ರ ಭೂಮಿಗೆ ತುಂಬ ಹತ್ತಿರವಾಗಿ ಬಂದಿರ್ತಾರೆ ಹಾಗೂ ತುಂಬ ಸ್ವಚ್ಛಂದವಾಗಿ ಪ್ಯೂರ್ ವೈಟಾಗಿ ಇರ್ತಾರೆ, ಹಾಲಿನಂತೆ ಹೊಳಿತಾ ಇರ್ತಾರೆ. ಸೊ ಈ ಸಂದರ್ಭದಲ್ಲಿ ನೀವು ಪಾಯಸವನ್ನು ರೆಡಿ ಮಾಡಿ ಪಾಯಸನ ಚಂದ್ರನ ಕಿರಣಕ್ಕೆ ಇಟ್ಟು ನಂತರವಾಗಿ ನೀವು ತೆಗೆದುಕೊಂಡ್ರೆ ಅದು ಅಮೃತಕ್ಕೆ ಸಮಾನವಾಗಿರುತ್ತೆ. ಅಮೃತ ಕುಡಿದಷ್ಟೇ ಒಳ್ಳೆಯದು. ಇನ್ನು ಇದನ್ನ ಸೈಂಟಿಫಿಕಲಿ ಹೇಳಬೇಕು ಅಂತಂದರೆ ಚಂದ್ರನ ಪಾಸಿಟಿವ್ ಎನರ್ಜಿ ಎಲ್ಲ ಇವತ್ತು ರಿಲೀಸ್ ಆಗುತ್ತೆ. ಸೊ ಅದು ರಿಲೀಸ್ ಆಗಿದ್ದು ಪಾಯಸಕ್ಕೆ ಸೇರುತ್ತೆ. ಸೊ ಆ ಪಾಯಸನ ನೀವು ಕುಡಿತು ಅಂತಂದರೆ ನಿಮಗೆ ಏನೇ ಕಾಯಿಲೆ ಕಸಾಲೆ ಏನೇ ಇತ್ತು ಅಂದ್ರೂ ಅದೆಲ್ಲ ದೂರ ಆಗುತ್ತೆ ಅಂತ ಹೇಳ್ತಾರೆ. ಈ ದಿನ ಕೃಷ್ಣನು ಗೋಪಿಕೆ ಸ್ತ್ರೀಯರೊಂದಿಗೆ ಮಹಾರಾಷ್ಟ್ರಕ್ಕೆ ಹೋಗಿ ಆತ್ಮ ಮತ್ತು ಪರಮಾತ್ಮನ ಸಮ್ಮಿಲನವಾಗಿದ್ದ ದಿನ ಇದು. ಸೊ ತುಂಬ ಶ್ರೇಷ್ಠ. ಈ ಶರತ್ ಪೌರ್ಣಿಮೆಯ ದಿನ ಲಕ್ಷ್ಮಿಯನ್ನು ಮನಃಪೂರ್ವಕವಾಗಿ ನೀವು ಪೂಜೆ ಮಾಡಿ ನೀವೆಲ್ಲರೂ ಸಕಲ ಸೌಭಾಗ್ಯ ಶ್ರೀಮಂತಿಕೆಯನ್ನು ಪಡೆಯುತ್ತೀರಾ. ಹಾಗಾಗಲಿ ಎಂದು ಹಾರೈಸುತ್ತೇನೆ. ಧನ್ಯವಾದಗಳು.